ವಿದ್ಯುತ್ ಶಾಕ್ಗೆ ತಗುಲಿ 10 ವರ್ಷದ ಬಾಲಕ ಸಾವನ್ನಪ್ಪಿದಂತಹ ಪ್ರಕರಣ. ಒಂದು ದಿನ ಆಗಿದೆ ಬಾಲಕ ಸಾವನ್ನಪ್ಪಿ, ಆದರೆ ಇಲ್ಲಿವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಆಗಿರಲಿಲ್ಲ. ಪಬ್ಲಿಕ್ ಟಿವಿಯ ವರದಿ ಬೆನ್ನಲ್ಲೇ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಕೊನೆಗೂ ಶವಾಗಾರದ ಬಳಿಗೆ ಕೆಆರ್ಪುರಂ ಪೊಲೀಸರು ಬಂದಿದ್ದಾರೆ. ಎಫ್ಐಆರ್ ಕಾಪಿಯೊಂದಿಗೆ ಬಂದಿದ್ದಾರೆ ಪಿಎಸ್ಐ ಉಮೇಶ್. ಪ್ರತಿ ಹಂತದಲ್ಲೂ ಕೂಡ ಅನುಮಾನ ಹುಟ್ಟಿಸೋ ರೀತಿಯಲ್ಲೇ ಇತ್ತು ಪೊಲೀಸರ ನಡೆ. ಮಗು ಸಾವನ್ನಪ್ಪಿ ಒಂದು ದಿನ ಕಳೆದಿದೆ. ಯಾಕೆ ಕುಟುಂಬಸ್ಥರಿಗೆ ಇನ್ನೂ ಕೂಡ ಮೃತದೇಹ ಹಸ್ತಾಂತರ ಆಗ್ತಾ ಇಲ್ಲ? ಪೋಸ್ಟ್ ಮಾರ್ಟಮ್ ಡಿಲೇ ಯಾಕಾಗ್ತಾ ಇದೆ? ಎಫ್ಐಆರ್ ಕಾಪಿಯನ್ನ ಶವಾಗಾರಕ್ಕೆ ತಲುಪಿಸುವಲ್ಲಿ ಪೊಲೀಸರು ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಇದರಲ್ಲಿ ಏನಿದೆ ಅವರ ಹಿತಾಸಕ್ತಿ? ಪ್ರತಿಭಟನೆ ನಡೆಸ್ತಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಏನಾದರೂ ಈ ರೀತಿ ವಿಳಂಬ ಆಗ್ತಿರಬಹುದಾ ಅನ್ನುವಂತಹ ಅನುಮಾನಗಳು, ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಗಿತ್ತು. ಒಂದು ದಿನ ಕಳೆದಿದೆ. ಮಗು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿತು. ಫೈನಲಿ ಆಗಲಿಲ್ಲ. ಯಾಕಂದ್ರೆ 90%ಗಿಂತ ಹೆಚ್ಚು ಸುಟ್ಟ ಗಾಯಗಳೊಂದಿಗೆ ಮಗುವಿನ ಉಸಿರಾಟಕ್ಕೆ ಸಮಸ್ಯೆ ಆಗಿತ್ತು. ಮಗು ಸಾವನ್ನಪ್ಪಿತ್ತು. 10 ವರ್ಷದ ಬಾಲಕನನ್ನ ಕಳ್ಕೊಂಡಂತಹ ತಾಯಿಯ ಆಕ್ರಂದನ ಹೇಳತೀರದಾಗಿತ್ತು. ನಿನ್ನೆ ಬೆಳಗ್ಗೆ 11:30ಕ್ಕೆ ಬಾಲಕ ಸಾವನ್ನಪ್ಪಿದ್ದಾನೆ. ಮಗು ಮೃತವಾದ 8 ಗಂಟೆಗಳ ಬಳಿಕ ಎಫ್ಐಆರ್ ಆಗಿದೆ. ಮಧ್ಯಾಹ್ನ ವಿಕ್ಟೋರಿಯಾಗೆ ಎಫ್ಐಆರ್ ಪ್ರತಿಯನ್ನ ತಲುಪಿಸಿದ್ದಾರೆ. ಅದು ಇವತ್ತು ಪಬ್ಲಿಕ್ ಟಿವಿ ವರದಿ ಮಾಡಿದ ನಂತರ. ಎಫ್ಐಆರ್ ತಲುಪಿಸೋಕೆ 18 ಗಂಟೆ ಸಮಯ ತೆಗೆದುಕೊಂಡಿದ್ದಾರೆ ಪೊಲೀಸರು. ಹೀಗಾಗಿ ಪೊಲೀಸರ ನಡೆಯ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾಕೆ ಇಷ್ಟೊಂದು ಸಮಯ? ಎಲ್ಲಾ ಕೇಸಲ್ಲೂ ಹೀಗೆ ಮಾಡ್ತಾರಾ ಅಥವಾ ಈ ಕೇಸ್ನಲ್ಲಿ ಬೇಕಂತಲೇ ವಿಳಂಬ ಮಾಡಲಾಗಿದ್ಯಾ? ಕನಿಷ್ಠ ಮಾನವೀಯತೆ ಬೇಡವಾ? ಆ ತಾಯಿಯ ಕಣ್ಣೀರು ಅರ್ಥವಾಗೋಲ್ವಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಆಸ್ಪತ್ರೆಯ ಮುಂಭಾಗ ತಾಯಿಯ ಆಕ್ರಂದನ ಹೇಗಿತ್ತು ನೋಡಿ. ಆ ಮಗುವನ್ನಂತೂ ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ. ಕಡೆ ಪಕ್ಷ ಆ ಮಗುವಿನ ಬಾಡಿ ಆದ್ರೂ ಕೊಡ್ರಿ, ಹೀಗೆ ಅಂಗ್ಲಾಚ್ತಾ ಇದ್ರು ತಾಯಿ. ಕೇಳೋದಕ್ಕೆ ಯಾರಿಗೂ ಕೂಡ ಮನುಷ್ಯತ್ವ ಇರಲಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಪೊಲೀಸರು ಏನಿದ್ದಾರೆ ಮನುಷ್ಯತ್ವವನ್ನು ಕಳ್ಕೊಂಡಂಥವ್ರು. ಹಾಗಾಗಿ ಕ್ರೂರಿಗಳ ರೀತಿ ನಡ್ಕೊಂಡಿದ್ದಾರೆ. ಒಂದು ದಿನ ಆದ್ರೂ ಕೂಡ ಎಫ್ಐಆರ್ನ ಶವಾಗಾರಕ್ಕೆ ತಲುಪಿಸಲ್ಲ. ಶವಾಗಾರಕ್ಕೆ ಎಫ್ಐಆರ್ ಹೋಗ್ಲಿಲ್ಲ ಅಂದ್ರೆ ಅವ್ರು ಪೋಸ್ಟ್ ಮಾರ್ಟಮ್ ಮಾಡಲ್ಲ. ಹೀಗಾಗಿ ಬಾಡಿ ಸಿಕ್ಕಿರಲಿಲ್ಲ. ಕೊನೆಗೆ ಪಬ್ಲಿಕ್ ಟಿವಿ ವರದಿ ಮಾಡಿ ಪೊಲೀಸರ ನಡೆಯನ್ನ ಖಂಡಿಸಿದ ನಂತರ ಎಫ್ಐಆರ್ನ ತೆಗೆದುಕೊಂಡು ಓಡೋಡಿ ಹೋಗಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ಮಾಡಲಾಗ್ತಾ ಇದೆ. ಎಂಥ ಕೆಟ್ಟ ಪರಿಸ್ಥಿತಿ ನೋಡಿ ಇದು. 10 ವರ್ಷದ ಪುಟ್ಟ ಕಂದನನ್ನ ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ ಅನ್ನೋ ನೋವು. ದಿನವಿಡೀ ಆಕೆ ಆಸ್ಪತ್ರೆಯ ಮುಂಭಾಗವೇ ಇದ್ರು. ಇವತ್ತು ಮಗು ಉಳ್ಕೋಬಹುದು ಅಂತ, ಬಟ್ ಆಗ್ಲಿಲ್ಲ. ಅಟ್ಲೀಸ್ಟ್ ಬಾಡಿ ಆದ್ರೂ ತಲುಪಿಸ್ಬೇಕಲ್ವಾ? ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಯಾಕೆ ಪೊಲೀಸರು ಹೀಗೆ ಮಾಡಿದ್ರು? ಪ್ರತಿಭಟನೆಯ ಬಿಸಿ ಏನಾದ್ರೂ ತಟ್ಟಬಹುದು ಅನ್ನೋ ಹಿನ್ನೆಲೆಯಲ್ಲ. ಆಗ ಕೊಡದೆ ಹೋದ್ರೆ ಈಗ ಕೊಟ್ಟರು ಅದು ಆಗ್ಬೇಕು ಅಂದ್ರೆ ಆಗೇ ಆಗತ್ತಲ್ವಾ? ದಿವ್ಯ, ಪ್ರತಿಯೊಂದು ಹೆಜ್ಜೆ ಕೂಡ ಪೊಲೀಸರು ನಿನ್ನೆಯಿಂದ ಅಥವಾ ಘಟನೆ ಆದ ದಿನದಿಂದ ನಡ್ಕೊಳ್ತಾ ಇರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಘಟನೆ ಆಗಿ ನಿನ್ನೆ ಸುಮಾರು 4 ದಿನಗಳ ಮುಂಚೆ ಈ ಘಟನೆ ಆಗಿರುವಂಥದ್ದು. ಅಂದರೆ ಕೇರ್ಪುರಂನಲ್ಲಿ ಹೈಟೆನ್ಷನ್ ವೈರ್ ಏನಿತ್ತು, KPTCLನ ಹೈಟೆನ್ಷನ್ ವೈರ್ ಏನಿತ್ತು, ಅದು ತಗುಲಿ ಬಾಲಕ ಗಂಭೀರವಾಗಿ ಗಾಯಗೊಂಡಿತ್ತು. 90% ದೇಹ ಸುಟ್ಟು ಹೋಗಿತ್ತು. ಅದಾದ ಬಳಿಕವೂ ಕೂಡ ಪ್ರಕರಣ ದಾಖಲಾಗಿರಲಿಲ್ಲ. ಬಟ್ ಆದರೆ ನಿನ್ನೆ ಬಾಲಕ ಏನಿದ್ದಾನೆ, ಬಾಲಕ ಸತ್ತ 11:30 ಸುಮಾರಿಗೆ ಬಾಲಕ ಸಾವನ್ನಪ್ಪಿದ ಬಳಿಕ ರಾತ್ರಿ 9 ಗಂಟೆಗೆ ಎಫ್ಐಆರ್ ಆಗುತ್ತೆ. ಅಂದರೆ ಬಾಲಕ ಸಾವನ್ನಪ್ಪಿದ ಸಮಯಕ್ಕೂ ಎಫ್ಐಆರ್ ಆಗಿರೋ ಸಮಯಕ್ಕೂ ನೋಡೋದಾದ್ರೆ 8 ಗಂಟೆಗಳ ಕಾಲಾವಕಾಶವನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ. ಇದು ಮೊದಲನೇ ಅನುಮಾನ. 8 ಗಂಟೆಗಳ ಕಾಲ ಆದರೂ ಕೂಡ ಅನ್ಯಾಚುರಲ್ ಡೆತ್ ಆಗಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿಲ್ಲ. ಜೊತೆಗೆ ಎಫ್ಐಆರ್ ಅನ್ನು ಕೂಡ ಮಾಡಿರಲಿಲ್ಲ. ಯಾಕೆ ಎನ್ನುವಂಥದ್ದು. ಅದಾದ ಬಳಿಕ 9 ಗಂಟೆಯಲ್ಲಾದಂತಹ ಎಫ್ಐಆರ್ ಅನ್ನ ನೇರವಾಗಿ ಕೆಆರ್ಪುರಂ ಪೊಲೀಸ್ ಸ್ಟೇಷನ್ ಇಂದ ವಿಕ್ಟೋರಿಯಾ ಶವಗಾರಕ್ಕೆ ತರೋದಕ್ಕೆ ಇವರಿಗೆ 18 ಗಂಟೆಗಳ ಕಾಲಾವಕಾಶ ಬೇಕಾಗುತ್ತೆ. ಸರಿಸುಮಾರು ಅಲ್ಲಿಂದ ನಡ್ಕೊಂಡು ಬಂದಿದ್ರು ಕೂಡ ಆದಷ್ಟು ಬೇಗ ಬೆಳಗ್ಗೆ ಅದನ್ನು ತಲುಪಿಸಬಹುದಿತ್ತು. ಬಟ್ ಆದ್ರೆ 18 ಗಂಟೆಗಳ ಕಾಲಾವಕಾಶವನ್ನು ತೆಗೆದುಕೊಂಡಂತ ಪೊಲೀಸರು ಇವತ್ತು ಮಧ್ಯಾಹ್ನ 3:30 ಸುಮಾರಿಗೆ, ಅದು ಕೂಡ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆದ ಮೇಲೆ ಆ ಒಂದು ಎಫ್ಐಆರ್ ಕಾಪಿ ಏನಿದೆ ಅದನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ಆದ ಬಳಿಕ ಈಗ ಆ ಪ್ರೊಸೀಜರ್ ಅಂದ್ರೆ ಮರಣೋತ್ತರ ಪರೀಕ್ಷೆಯ ಪ್ರೊಸೀಜರ್ಗಳು ಆರಂಭ ಆಗಿರುವಂಥದ್ದು. ಆ ತಾಯಿಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಎಂಥವರ ಕಣ್ಣಲ್ಲೂ ನೀರು ಬರುತ್ತೆ, ಎಂಥವರ ಕರಳಲ್ಲೂ ಕೂಡ ಕಿವುಚುವಂತಹ ಅನುಭವ ಆಗುತ್ತೆ. ಬೆಳಿಗ್ಗೆಯಿಂದ ಒಂದು 3-4 ಬಾರಿ ಇಲ್ಲೇ ಕೂಡ ಇದೇ ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರದ ಮುಂಭಾಗವೇ ಅವರು ಕುಸಿದು ಬಿದ್ದಿದ್ದಾರೆ. ಅವರು ಇಲ್ಲಿ ಬಂದಿರುವಂಥದ್ದು ಸುಮಾರು 2 ಗಂಟೆ ಅಷ್ಟೊತ್ತಿಗೆ ಬಂದಿದ್ದಾರೆ. 4 ಗಂಟೆ ಸಮಯ, 2 ಗಂಟೆಯಿಂದ ಮಗನ ಮೃತದೇಹಕ್ಕಾಗಿ ಮರಣೋತ್ತರ ಪರೀಕ್ಷೆ ಮುಗಿಸಾದ್ರೂ ನಾವು ಮಗುವಿನ ಮೃತದೇಹವನ್ನು ತೆಗೆದುಕೊಂಡು ಹೋಗೋಣ ಅನ್ನುವಂಥ ಕಾರಣಕ್ಕಾಗಿ ಕಾದು ಸುಸ್ತಾಗಿ ಬಳಲಿ ಈಗ ಅಸ್ವಸ್ಥರಾಗುವಂತಹ ಪರಿಸ್ಥಿತಿಗೆ ಬಂದಿದೆ. ಇದಕ್ಕೆ ಎಲ್ಲದಕ್ಕೂ ಕೂಡ ನೇರವಾದಂಥ ಕಾರಣ ಪೊಲೀಸ್ ಇಲಾಖೆ, ಕೆಆರ್ಪುರಂ ಪೊಲೀಸರ ನಿರ್ಲಕ್ಷ್ಯ, ಕೆಆರ್ಪುರಂ ಪೊಲೀಸರ ನಡೆ ಏನಿದೆ ಅದೇ ಇದಕ್ಕೆಲ್ಲವೂ ಕೂಡ ಕಾರಣ. ಸರಿಯಾದ ಸಮಯಕ್ಕೆ ಎಲ್ಲವನ್ನೂ ಕೂಡ ಪ್ರೊಸೀಜರ್ನ ಫಾಲೋ ಮಾಡಿದಿದ್ರೆ ಇವತ್ತು ಈ ಮಗುವಿನ ಮೃತದೇಹವನ್ನು ಕೊಟ್ಟು ಕಳಿಸ್ಬೋದಾಯಿತು. ಘಟನೆ ಆಗಿ 28 ಗಂಟೆಗಳಾದರೂ ಕೂಡ ಒಂದು ಎಫ್ಐಆರ್ ಅನ್ನು ತಂದುಕೊಡೋದಕ್ಕೆ ಇಷ್ಟೊಂದು
ಹರಸಾಹಸವನ್ನ ಪೊಲೀಸರು ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಎಂತಹ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಈಗಿದ್ರೂ ಕೂಡ ಪೊಲೀಸರ ನಡೆ ಯಾಕಿದೆ, ಯಾರನ್ನ ಮೆಚ್ಚೋದಕ್ಕೆ ಅಥವಾ ಯಾರನ್ನ ಕಾಪಾಡೋದಕ್ಕೋಸ್ಕರವಾಗಿ ಪೊಲೀಸರು ಈ ರೀತಿಯಾಗಿ ವರ್ತನೆಯನ್ನ ತೋರ್ತಾ ಇದ್ದಾರೆ ಅನ್ನುವಂತ ಸಾಕಷ್ಟು ಅನುಮಾನಗಳು ಘಟನೆಯನ್ನು ನೋಡಿದಾಗ ಮೂಡುತ್ತೆ. ದಿವ್ಯಾ ನೋಡಿ, ಆ ತಾಯಿ ಹತ್ತು ಸುಸ್ತಾಗಿ ಹೋಗಿದ್ದಾರೆ, ಶಕ್ತಿಯೇ ಇಲ್ಲ. ಇನ್ನೂ ಮಗು ಮುಖ ನೋಡಕ್ ಆಗಲ್ಲ ಅಂದ್ರೆ ಹೆಂಗಿರ್ಬೇಡ.